ಬಸವ ಬ್ಲಾಗ್ ಕನ್ನಡ. ನಾನು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿರೋ ಅಡುಗೆ ಮನೆನ ಮೇಕ್ ಓವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳೇ ಆಯಿತು. ಆಲ್ರೆಡಿ ನೀವು 2 ವೀಡಿಯೋ ನೋಡಿರ್ತೀರ. ಮೇಕ್ ಓವರ್ ಮಾಡೋಕ್ಕೆ ಅಂತಲೇ ಮತ್ತು ಅಡುಗೆ ಮನೆಗೆ ಅಂತಲೇ ಮೀಶೋಯಿಂದ ಕೆಲವೊಂದು ಐಟಮ್ಗಳನ್ನ ತರಿಸಿದೆ. ನಾನು ಊರಿಗೆ ಹೋಗೋದು, ಅಲ್ಲಿಂದ ಬರೋದು, ಇನ್ನು ಪಾಪು ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸ ಅಂದ್ಕೊಂಡು ಮಾಡಿರಲೇ ಇಲ್ಲ. ಹೇಳ್ಬೇಕು ಅಂದರೆ ಇವತ್ತು ಬೆಳಿಗ್ಗೆಯಿಂದನೇ ಮಾಡೋಣ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಬಟ್ ಅವನು ನನ್ನ ಮಗ ಮಾಡೋಕ್ಕೆ ಬಿಟ್ಟಿಲ್ಲ, ಸ್ವಲ್ಪ ಹಠ ಮಾಡ್ತಿದ್ದ. ಸೊ ಅವ್ನು ಮಲಗಿದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಜಸ್ಟ್ ಮಲ್ಕೊಂಡ. ಸೊ ಅವ್ನು ಮಲಗಿದ್ದೇಳೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೇಳ್ಬೇಕು ಅಂತ ಅಂದರೆ ಇಷ್ಟೇ ಇರೋದು, ಚಿಕ್ಕದಾಗೇ ಇದೆ. ಹೇಳಬೇಕು ಅಂದರೆ ಇದೊಂದೇ ಕಲ್ಲಿರೋದು, ಬೇರೆ ಈ ಕಡೆ ಎಲ್ಲೂ ಇಲ್ಲ. ತೋರಿಸ್ತೀನಿ. ಅದು ನಾವು ಮನೆ ಹುಡುಕ್ತಿದ್ದಂಥ ಟೈಮಲ್ಲಿ ನಮಗೆ ನಮ್ಮ ಬಜೆಟ್ಗೆ ಸಿಕ್ಕಿರೋ ಮನೆ ಇದೇ ಅಡುಗೆ ಮನೆ. ಇಷ್ಟಿದೆ. ಇದು ಸಿಂಕು, ಮಾಮೂಲಿ ಪಾತ್ರೆ ತೊಳೆಯೋಕ್ಕೆ. ಇದು ಬಂದರೆ ಇದೊಂದು ಕಲ್ಲು ಮಾತ್ರ ಇಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಿರ್ಬೋದು. ಮತ್ತು ಈ ಕಡೆ 2, ಇದು ನಾನು ಯಾರಿಗೂ ಜಾಸ್ತಿ ತೋರಿಸಿರಲಿಲ್ಲ. ಈ ಥರ 2 ಮೇಲ್ಗಡೆ ಸಜ್ಜೆ ಕಲ್ಲು ಥರ ಇಟ್ಟಿದ್ದಾರೆ. ಇದು ಬಿಟ್ಟರೆ ಬೇರೆ ಇನ್ನೇನು ಇಟ್ಟಿಲ್ಲ ಇಲ್ಲಿ. ನಾನು ಈ ಥರ ಸ್ವಲ್ಪ ನೋಡಿ, ಈ ಥರ ಎಲ್ಲ ಪಾತ್ರೆಗಳೆಲ್ಲ ಹೀಗೀಗೆ ಗುಡ್ಡಿ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನನಗೆ ಸ್ಟಾರ್ಟಿಂಗು ಇಷ್ಟು ಪಾತ್ರೆಗಳು ಇಟ್ಕೊಂಡಿರಲಿಲ್ಲ. ಆಮೇಲೆ ಇದು ಲಾಸ್ಟಲ್ಲಿ ಹೇಳಿದ್ನಲ್ಲ, ಮೀಶೋಯಿಂದ ತರಿಸಿರೋದು ಇದು ಬಾಕ್ಸು. ಇದನ್ನು ಏನು ಮಾಡಿಲ್ಲ, ಹೇಗೆ ತಂದಿದೆ ಅದನ್ನು ಒಂದು ಸಲ ವಾಶ್ ಮಾಡಿಬಿಟ್ಟು ಹಾಗೇ ಇಟ್ಟಿದ್ದೀನಿ. ಇನ್ನು ಮಿಕ್ತವೆಲ್ಲನೂ ಕೂಡ ಈ ಥರ ಇಟ್ಕೊಂಡಿದ್ದೀನಿ. ಇಷ್ಟೇ ನಮ್ಮದು ಅಡುಗೆ ಮನೆ ಅಂತ ಇರೋದು. ನೋಡಿ ಈ ಥರ. ಇದನ್ನು ಸುಮ್ಮನೆ ಆರ್ಗನೈಸ್ ಮಾಡೋಣ ಅಂದ್ಕೊಂಡು ಏನೂ ಮಾಡಿರಲಿಲ್ಲ. ಬೇಗನೆ ಆಗಿಬಿಡುತ್ತೆ, ಏಕೆಂದರೆ ಜಾಸ್ತಿ ಏನು ಆರ್ಗನೈಸ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಗನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ. ಈ ಕಬ್ಬಿಣದ್ದು ರ್ಯಾಕ್ ಬಂದು ನನ್ನ ಹಸ್ಬೆಂಡು ಅವ್ರಿಗೆ ಗೊತ್ತಿರೋರ ಹತ್ರ ರೆಡಿ ಮಾಡಿಸಿದ್ದು. ಇಲ್ಲಾಂದಿದ್ರೆ ಇನ್ನೂ ಹಿಂಸೆ ಆಗಿಬಿಡ್ತಿತ್ತು ಯಾವ ಥರ ಮಾಡೋದು ಅಂತ. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ನೋಡಿ, ಅದೊಂದು ಅವೆರಡು ಕಲ್ಲು ಇಟ್ಟಿದ್ದಾರೆ ಅಷ್ಟೇ. ನೋಡಿ ಈ ಥರ ಇದೆ. ಇದೊಂದು ಕಲ್ಲಿರೋದ್ರಿಂದ ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ, ಪಾತ್ರೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಏನಿದೆ ಅದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೊದಲಿಗೆ ಇಲ್ಲೇನಿದೆ ಎಲ್ಲನೂ ಕೂಡ ನಾನು ಕೆಳಗಡೆಗೆ ಇಳಿಸ್ಕೊಂಡು ಬಿಡ್ತೀನಿ. ಫಸ್ಟು ಇಲ್ಲಿದೆಯಲ್ಲ ಈ ಜಾಗ, ಒಂದು ನಿಮಿಷ, ಈ ಜಾಗ ಇದೆಯಲ್ಲ, ಇಲ್ಲಿ ಫೋಟೋ ಇಟ್ಟಿದೆ, ದೇವ್ರ ಫೋಟೋ ಇಟ್ಟಿದೆ, ಮತ್ತು ದೀಪಗಳು, ಕಳಶ ಎಲ್ಲ ಇಟ್ಟಿದೆ. ಇಲ್ಲಿಂದ ಅಡುಗೆ ಮಾಡಿದಾಗ ಇಲ್ಲಿ ಕಿಟಕಿ ಇಲ್ಲ ಅಲ್ವಾ. ಸೊ ಈ ಹೊಗೆ ಅಂದರೆ ಈ ಥರ ನಾನ್ ವೆಜ್ ಏನಾದರೂ ಮಾಡಿದಾಗ ಆ ಥರ ಒಗ್ಗರಣೆ ಏನಾದ್ರು ಕೊಟ್ಟರೆ ಡೈರೆಕ್ಟ್ ಇಲ್ಲಿಗೆ ಹೋಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಟ್ಟು ನಾನು ಒಂದು ಪೂಜಾ ಬಾಕ್ಸ್ ಥರ ಮಾಡಿಸ್ಕೊಂಡೆ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ಇಟ್ಕೊಂಡಿದ್ದೆ ದೇವ್ರದ್ದು ಫೋಟೋನ, ಆಮೇಲೆ ಚೇಂಜ್ ಮಾಡಿಕೊಂಡೆ. ಆಮೇಲೆ ಇದು ನನಗೆ ಸ್ವಲ್ಪ ಹೈಟ್ ಇರೋದ್ರಿಂದ ಜಸ್ಟ್ ಸಿಂಪಲಾಗಿ ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಮೊದಲಿಗೆ ಅದನ್ನೆಲ್ಲ ತೆಗೆದುಬಿಡ್ತೀನಿ. ಫಸ್ಟು ಅಲ್ಲಿಂದ ಜೋಡಿಸ್ಕೊಂಡು ಬಂದುಬಿಡೋಣ ಅಂತ ಫಸ್ಟು ಅದನ್ನೆಲ್ಲ ತೆಗೆದುಬಿಡೋಣ.
ಸಲ ಎಲ್ಲ ಡ್ರೈ ಬಟ್ಟೆಲೆಲ್ಲ ಕ್ಲೀನ್ ಮಾಡಿ ಮತ್ತು ತೇವದ ಬಟ್ಟೆಲೆಲ್ಲ ಹಾಕಿ ಒರೆಸಿದ್ದೀನಿ. ಸೊ ಅದು ಸ್ವಲ್ಪ ಒಣಗಲಿ ಅಂತ. ಅಷ್ಟರಲ್ಲಿ ಇಷ್ಟು ಡಬ್ಬಿಗಳಿದೆಯಲ್ಲ, ಅದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಇದರಲ್ಲಿ ತುಂಬ ಡಬ್ಬಿಗಳು ಇವಾಗ ಖಾಲಿ ಆಗುತ್ತವೆ. ಇವನ್ನೆಲ್ಲನೂ ಸ್ವಲ್ಪ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಬಿಡ್ಬೇಕು. ಇಟ್ಕೊಬಿಡ್ತೀನಿ. ಎಲ್ಲನೂ ಸ್ವಲ್ಪ ಫಸ್ಟ್ ದಿನನೇ ತಂದು ಎಲ್ಲನೂ ತೊಳೆದು ಎತ್ತಿಟ್ಟಿದ್ದೀನಿ. ಸೊ ಈ ಬಾಕ್ಸ್ ಬಂದು ದೇವ್ರದ್ದು ಬಾಕ್ಸ್ ಮಾಡಿಸಿದ್ನಲ್ಲ, ಅಲ್ಲಿಗೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅಂತ ಮಾಡಿಕೊಟ್ರು. ಬಟ್ ಅದು ಒಳಗಡೆಗೆ ಸ್ಪೇಸ್ ಆಗಿಲ್ಲ. ಸೊ ಹೇಗಿದ್ರು ಯೂಸ್ ಆಗುತ್ತೆ ಅಲ್ಲ ಅಂತ ಅಲ್ಲಿಗೆ ಇಟ್ಕೊಂಡಿದ್ದೆ. ಇವಾಗ ಬೇರೆ ರ್ಯಾಕ್ ತರಿಸಿದ್ದೀನಲ್ಲ, ಅದು ಗಿಡನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ರ್ಯಾಕು ದೇವ್ರ ಮನೆಗೆ ಅಂತ ಮಾಡ್ಕೊಂಡಿದ್ದು ಜಾಗ ಆಗಲಿಲ್ಲ. ಇಲ್ಲಿ ದೇವ್ರ ಫೋಟೋ ಇಟ್ಟರೆ ಹಿಂಗೆ ಮುಂದಕ್ಕೆ ದವಾಗ ಹೋಗ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಎತ್ತಿಟ್ಬಿಟ್ಟಿದೆ. ನಾಳೆಗೆ ಅಂತ ಸ್ವಲ್ಪ ಇಡ್ಲಿಗೂ ನೆನೆ ಹಾಕಿದ್ದೀನಿ, ಅದನ್ನು ಎತ್ತಿಟ್ಬಿಡ್ತೀನಿ. ಅನ್ನೋದು ನನಗೂ ಅಷ್ಟು ಐಡಿಯಾ ಸಿಗ್ತಾ ಇಲ್ಲ. ಯಾಕಂತಂದರೆ ಸ್ವಲ್ಪ ಇಷ್ಟೇ ಜಾಗ ಇರೋದ್ರಿಂದ ಸೊ ಇಷ್ಟು ಅಗಲದಲ್ಲಿ ಯಾವ ಥರ ಮಾಡ್ಕೋಬೇಕು ಅನ್ನೋದು ನನಗೂ ಸ್ವಲ್ಪ ಇಷ್ಟು ಐಡಿಯಾ ಸಿಗ್ತಾ ಇಲ್ಲ. ಬಿಗ್ ಬಾಸ್ ಹನುಮಂತ್ ಹೇಳ್ದಂಗೆ ನನಗೂ ತಲೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಯಾವ ಥರ ಮಾಡಬೇಕು ಅನ್ನೋದು ನನಗೆ ಅಷ್ಟು ಐಡಿಯಾ ಸಿಗ್ತಾ ಇಲ್ಲ. ನೋಡೋಣ ಯಾವ ಥರ ಫಸ್ಟು ಏನೇನು ಮಾಡ್ಕೋಬೇಕು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೋ ಅಷ್ಟನ್ನ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸರಿ ಹೋಗುತ್ತೆ ಅಂತ. ನೋಡೋಣ ಯಾವ ಥರ ಇದನ್ನು ನಾನು ಮೀಶೋದಲ್ಲೇ ನೋಡ್ಬಿಟ್ಟು ಹಾಕ್ತೀನಿ. ಆಮೇಲೆ ನಾನು ಗಣೇಶನ್ ಮಾಡೋಕ್ಕೆ ಹೋಗಿ ಅದವ್ರ ಅಪ್ಪ ಆಗಿ ಹಾಕಬೇಕು. ಅದನ್ನು ವೀಡಿಯೋ ನೋಡಿಬಿಟ್ಟೆ ಹಾಕೋಣ. ತರ್ಸ್ಕೊಳ್ಳೋದೇನೋ ತರ್ಸ್ಕೊಂಡ್ಬಿಡ್ತೀನಿ, ಬಟ್ ಕೆಲವೊಂದು ಹಾಕೋಕ್ಕೆ ಅಷ್ಟು ಐಡಿಯಾ ಸಿಗಲ್ಲ. ಸೊ ಇದು ಸಪ್ರೇಟಾಗಿ ಎತ್ತಿಡ್ತೀನಿ. ಇದನ್ನು ಅದು ಮೀಶೋದು ನೋಡಿಬಿಟ್ಟು ಹಾಕ್ತೀನಿ. ಇಲ್ಲಿ ಇದೆಯಲ್ಲ ನೋಡಿ ಕೂರಿಸ್ತೆ. ಆ್ಯಕ್ಚುಲಿ ಇದು ಬಾತ್ರೂಮ್ಗೆ ಹಾಕಿದರೆ ಸರಿ ಹೋಗ್ತಿತ್ತು, ಬಟ್ ಬಾತ್ರೂಮಲ್ಲಿ ಆಲ್ರೆಡಿ ಅವ್ರು ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ಏನಕ್ಕಾದರೂ ಬೇಕಾಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕಿಟಕಿ ಬೆಳಕು ಕಮ್ಮಿ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಲ್ಲ. ನೋಡ್ತಿರ್ಬೋದು. ಸದ್ಯಕ್ಕೆ ಅದನ್ನು ಹಾಕಿದ್ದೀನಿ. ಇನ್ನೂ ಒಂದಿದೆ, ಅದನ್ನ ಎಲ್ಲಿಗೆ ಹಾಕೋಣ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಇವಾಗ ಮೇಲ್ಗಡೆದು ಕೂಡ ಎಲ್ಲ ಡ್ರೈ ಆಗಿದೆ. ಅಲ್ಲಿಗೆ ಸ್ವಲ್ಪ ಕಾಳಿನ ಡಬ್ಬಿಗಳನ್ನ ಹಾಕ್ಬಿಟ್ರೆ ಇಲ್ಲಿ ನನಗೆ ಸ್ವಲ್ಪ ಓಡಾಡೋಕ್ಕೆ ಈಸಿ ಆಗುತ್ತೆ. ಎಲ್ಲ ಓಡಾಡೋಕ್ಕೆ ಈಸಿ ಆಗುತ್ತೆ. ಇದು ಇಟ್ಕೊಳ್ಳೋಕ್ಕೂ ನನಗೆ ಜಾಗ ಇಲ್ಲ. ಕಾಳಿನ ಡಬ್ಬಿಗಳು ತುಂಬಿಡ್ತೀನಿ.
ಉಡ್ಡುದು ಸ್ಪೂನ್ಗಳು ಸಡನ್ನಾಗಿ ಸಿಗಲಿ ಅಂತೇಳ್ಬಿಟ್ಟು ಮೇಲ್ಗಡೆ ರ್ಯಾಕಿಗೆ ನಾನು ಹಾಕ್ತಾಯಿದ್ದೀನಿ. ಇನ್ನು ಬಾಕ್ಸ್ಗೆ ಹಾಕಿ ಇನ್ನು ಸಣ್ಣ ಪುಟ್ಟ ಉಳಿದಿರೋದು ಚಿಕ್ಕ ಚಿಕ್ಕದು ಇರುತ್ತಲ್ಲ, ಇನ್ನು ಬೇರೆ ಡಬ್ಬಿಗೆ ತುಂಬಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದೊಂದು ಟ್ರೇಗೆ ಹಾಕಿಡ್ತಾ ಇದ್ದೀನಿ. ಸಡನ್ನಾಗಿ ಸಿಕ್ಕುತ್ತೆ ಅಂತೇಳ್ಬಿಟ್ಟು, ಅಂದರೆ ಸ್ವಲ್ಪ ಅವಲಕ್ಕಿ ಮಿಕ್ಕಿತ್ತು, ಕೆಲವೊಂದು ಸಾಮಾನುಗಳು ಮೆಣಸಿನ್ಕಾಯಿ ಆ ಥರ ಎಲ್ಲ ಇತ್ತು. ಸೊ ಅದನ್ನೆಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕವರ್ ಕಟ್ಟಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಜಾಸ್ತಿ ನಾನು ಅಡುಗೆ ಮಾಡುವಾಗ ಸಿಗದೇ ಇರೋ ಐಟಮ್ ಪಾತ್ರೆ ಅಂತ ಅಂದರೆ ಇದು ಮಿಕ್ಸಿ ಜಾರು. ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೀನಿ, ಮುಚ್ಚಳ ಒಂದು ಕಡೆಗೆ, ಜಾರ್ ಒಂದು ಕಡೆಗೆ. ಸೊ ಅದನ್ನು ನಾನು ಒಂದು ಕಡೆಗೆ ಹಾಕಿಟ್ಟಿಟ್ಬಿಡೋಣ, ಪಾತ್ರೆ ಬೇಷನ್ ಒಳಗೆ ಹಾಕಿದ್ರೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಇದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಪೇಸು ಕೂಡ ದೊಡ್ಡದಾಗಿತ್ತು ಅಲ್ವಾ, ಅದನ್ನು ನಾನು ಇಲ್ಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಗ್ಲಾಸ್ದು ಬೌಲ್ಗಳು ಇತ್ತಲ್ಲ, ಸರ್ವಿಂಗ್ ಬೌಲ್ಗಳು, ಮೇಲ್ಗಡೆ ನಾನು ಸ್ಪೂನ್ಗಳು ಇಟ್ಟಿದ್ನಲ್ಲ, ಅಲ್ಲಿ ಸ್ವಲ್ಪ ಜಾಗ ಇತ್ತು. ಸೊ ಅಲ್ಲಿಗೆ ಇಡ್ತಾ ಇದ್ದೀನಿ. ಇಲ್ಲಿ ಪಾತ್ರೆ ಒಳಗಡೆಗೆ ಹಾಕಿದ್ರೆ ಸಡನ್ನಾಗಿ ಏನಾದ್ರು ಎತ್ತಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೆ. ಸೊ ಅದನ್ನು ಅಲ್ಲಿಗೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಕಾಫಿ ಪೌಡ್ರದ್ದು ತಂದಿದ್ವಿ, ಅದನ್ನು ನಾನು ದಿನಸಿ ಸಾಮಾನುಗಳ್ನೆಲ್ಲನೂ ಕವರು ಕಟ್ಟಾಕಿ ಎತ್ತಿಟ್ಟಿದ್ನಲ್ಲ, ಅಲ್ಲೇ ಇಡ್ತಾ ಇದ್ದೀನಿ. ದಿನಸಿ ಸಾಮಾನು ಐಟಮ್ಗಳ್ನೆಲ್ಲನೂ ಒಂದೇ ಕಡೆ ಇಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಶಾಂಪು, ಸೋಪು ಎಲ್ಲ ಇತ್ತು. ನಾನೊಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಆ ಬಾಕ್ಸ್ ಒಳಗಡೆ ಸೋಪು, ಶಾಂಪು ಮತ್ತು ದಿನಸಿ ಸಾಮಾನು ಎಲ್ಲ ಎತ್ತಿಕ್ಕಿದ್ರಿಂದ ದಿನಸಿ ಸಾಮಾನು ಕೂಡ ಸ್ವಲ್ಪ ಸೋಪ್ ಸ್ಮೆಲ್ ಹೊಡಿತಾ ಇತ್ತು. ಸೊ ಹಾಗಾಗಿ ಬರೀ ದಿನಸಿ ಸಾಮಾನು, ಸೋಪು, ಈ ಥರ ಕಂಫರ್ಟು, ಪಾತ್ರೆ ತೊಳೆಯೋ ಸೋಪು ಎಲ್ಲನೂ ಕೂಡ ಒಂದು ಟ್ರೇಗೆ ಹಾಕಿ ಎತ್ತಿಟ್ಬಿಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಆ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಟಿದ್ದೆ, ಅದೆಲ್ಲ ಸ್ವಲ್ಪ ಬರೀ ಸೋಪ್ ಸ್ಮೆಲ್ಲೇ ಹೊಡಿತಾ ಇತ್ತು. ಯಾವುದೇ ಒಂದು ದಿನಸಿ ಸಾಮಾನು ಕವರ್ ಓಪನ್ ಮಾಡಿದ್ರೂ ಸೋಪ್ ಸ್ಮೆಲ್ಲೇ ಹೊಡಿತಾ ಇತ್ತು. ಸೊ ಹಾಗಾಗಿ ಇದನ್ನು ಒಂದು ಬಾಕ್ಸ್ ಒಳಗಡೆ ಆಗಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಯಾಕೆಂತೇಳಿದ್ರೆ ಸ್ಮೆಲ್ಲು ಅದೇ ಥರ ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಗಾಳಿ ಆಡಲ್ಲ ಅಲ್ವಾ ಬಾಕ್ಸ್ ಒಳಗಡೆ ಮುಚ್ಚಿಟ್ಟಿದಾಗ. ಸೊ ಹಾಗಾಗಿ ಸೋಪಿನ ಸ್ಮೆಲ್ಲೇ ಹೊಡಿತಾ ಇತ್ತು. ಏನಾದರೂ ಅಡುಗೆ ಮಾಡಿದಾಗ ಅದೇ ಥರ ಸ್ಮೆಲ್ ಬರ್ತಾಯಿತ್ತು. ಸೊ ಹಾಗಾಗಿ ಸೋಪನ್ನ ಬೇರೆ ಕಡೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಜೀರಿಗೆ ಮತ್ತು ಇದು ಪಾಪ್ಕಾರ್ನ್ ಎಲ್ಲನೂ ತಂದಿದ್ದೆ, ಅದನ್ನೆಲ್ಲ ದಿನಸಿ ಸಾಮಾನಿಗೆ ಹಾಕಿ ಎತ್ತಿಟ್ಬಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮೈದಾ ಹಿಟ್ಟಾಗಿರ್ಬೋದು ಮತ್ತು ಊರಿಂದ ಹುರುಳಿಕಾಳು ತಂದಿದ್ದೆ, ಸ್ವಲ್ಪ ಅದು 1 kg ಮೇಲೇ ಇತ್ತು. ಅದು ಸ್ವಲ್ಪ ಬಾಕ್ಸ್ ಹಳೇದೇ ಇತ್ತಲ್ಲ, ಅದಕ್ಕೆ ಹಾಕಿ ಇಡ್ತಾ ಇದ್ದೀನಿ. 1 kg ಬಾಕ್ಸ್ ಹಿಡಿಯುವಂಥದ್ದೇನು ತಂದಿರಲಿಲ್ಲ. ಮತ್ತು ದೀಪದೆಣ್ಣೆನೂ ಕೂಡ ನಾನು ಯಾವ ಬಾಕ್ಸಲ್ಲಿತ್ತು ಅದೇ ಬಾಕ್ಸ್ಗೆ ಇಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಎಲ್ಲ ಮ್ಯಾಶರ್ ಆಗಿರ್ಬೋದು ಮತ್ತು ಸ್ಪೂನು, ಈ ಥರ ಎಲ್ಲ ಮೀಶೋಯಿಂದ ತರಿಸಿದ್ನಲ್ಲ, ಇದೆಲ್ಲ ಸಡನ್ನಾಗಿ ಸಿಗೋ ಥರ ಒಂದೇ ಕಡೆ ಇಡ್ತಾ ಇದ್ದೀನಿ. ಮಿಕ್ಸರ್ ಆಗಿರ್ಬೋದು ಮತ್ತು ಜ್ಯೂಸ್ ಎಲ್ಲನೂ ಕೂಡ ಒಂದು ಸೈಡೇ ಇಡ್ತಾ ಇದ್ದೀನಿ, ಸಡನ್ನಾಗಿ ಸಿಗಲಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಹೊರಗಡೆ ಇಟ್ಟರೆ ಸಿಗಲ್ಲ. ಇನ್ನು ಪಾತ್ರೆಗಳ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ನಾನು ಮೀಶೋಯಿಂದ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಅದು ಮೀಶೋಯಿಂದ ತರಿಸಿದೆ. ಬಟ್ ಅದು ಇವಾಗಿರೋ ಪಾತ್ರೆಗೆ ತುಂಬಾ ಸ್ಪೇಸು ಚಿಕ್ಕಾಯಿತು. ಸೊ ಹಾಗಾಗಿ ಎಲ್ಲನೂ ಕೂಡ ಎತ್ತಿಕ್ಬಿಟ್ಟು ಸ್ವಲ್ಪ ಒಂದು ದೊಡ್ಡದು ಬೇಷನ್ ಹಾಕಿಡೋಣ ಅಂತ ಇಡ್ತಾ ಇದ್ದೀನಿ. ಇಷ್ಟು ಚಿಕ್ಕ ಬಾಕ್ಸ್ ಒಳಗಡೆ ಸರ್ವಿಂಗ್ ಬೌಲ್ ಆಗಿರ್ಬೋದು ಅಥವಾ ಮೀಶೋಯಿಂದ ತರಿಸಿದ್ದು ಐಟಮ್ಗಳನ್ನಾಗಿರ್ಬೋದು ಹುಡ್ಕೋಕ್ಕಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೋದು. ಸೊ ಹಾಗಾಗಿ ಸ್ವಲ್ಪ ದೊಡ್ಡದು ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಪಾತ್ರೆಗಳನ್ನೆಲ್ಲ ಜೋಡಿಸಿ ಎತ್ತಿಟ್ಕೊಂಡು ಊರಿಂದ ಸ್ವಲ್ಪ ತುಪ್ಪ ತೊಗೊಂಡು ಬಂದಿದ್ದೆ. ಸ್ವಲ್ಪನೇ ಇತ್ತು, ಇನ್ನು ಬೇರೆ ಬಾಕ್ಸ್ಗೆ ಹಾಕಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದು ಖಾಲಿ ಆದಮೇಲೆ ಬೇರೆದಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮಾಡಿದಾಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಊರಿಂದ ಕೊಬ್ಬರಿ ಎಣ್ಣೆನೂ ಕೂಡ ತಗೊಂಡು ಬಂದಿದ್ದೆ. ಅದು ಯಾವ ಥರ ರುಬ್ಬಿ ತಂದಿದ್ವಿ ಅದೇ ಥರ, ಬೇರೆ ಏನೂ ಯೂಸ್ ಮಾಡಿಲ್ಲ. ನಾನು ತಲೆಗೆ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಮೆಂತ್ಯ ಮತ್ತು ಕರಿಬೇವನ್ನ ಹಾಕಿ ನಾನು ಯೂಸ್ ಮಾಡ್ತೀನಿ. ಇನ್ನು ಕೆಳಗಡೆ ರ್ಯಾಕಲ್ಲೂ ಕೂಡ ಎಲ್ಲ ಚೀಲಗಳು ಮತ್ತು ಕಾಯಿ ಎಲ್ಲ ಅದೇ ಥರ ಇತ್ತು, ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಕತ್ಲೆ ಆಗಿದ್ದರಿಂದ ಲೈಟ್ ಏನು ಅಷ್ಟು ಕಾಣ್ತಿರ್ಲಿಲ್ಲ. ಇನ್ನು ಸ್ವಿಚ್ ಬೋರ್ಡ್ಗೆ ರಿಂಗ್ ಲೈಟ್ನ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಕತ್ಲೆ ಬೆಳಕಾಗಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡ್ತು ಅಂತ ಹೇಳಿದ್ರೆ ಈ ವೈಟ್ ರ್ಯಾಕು ಬೇಗನೆ ಗಲೀಜಾಗ್ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೂ ಸ್ವಲ್ಪ ಗಲೀಜಾದ ಥರ, ಏನಾದರೂ ಒಂದು ಸ್ವಲ್ಪ ಕಲೆ ಆದ್ರೂ ಗಲೀಜಾದ ಥರನೇ ಕಾಣಿಸ್ತಾ ಇರುತ್ತೆ. ಮತ್ತು ಮೇಲ್ಗಡೆ ಪೇಂಟ್ ಇದೆಯಲ್ಲ ಅದು ಎದ್ದೋದಂಗೆ ಹಾಕ್ಬಿಡುತ್ತೆ. ಸೊ ಅಷ್ಟು ನೀಟಾಗಿ ಕಾಣಲ್ಲ. ಸ್ವಲ್ಪ ದಿನ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗನ ರಾಗಿ ಸರಿನೂ ಕೂಡ ನಾನು ಆ ಬಾಕ್ಸ್ ಒಳಗಡೆ ತುಂಬಿ ಎತ್ತಿಟ್ಕೊಂಡಿದ್ದೆ. ಅವೆಲ್ಲ ಒಂದೇ ಕಡೆಗೆ ಸಿಗೋ ಥರ, ಮತ್ತು ಮಿಕ್ಸಿ ಅದನ್ನು ಕೂಡ ಎಲ್ಲನೂ ಕೂಡ ಒಂದು ಸೈಡ್ ಇಡೋ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಚಪಾತಿ ಮಣೆ ಇವೆಲ್ಲ ಒಂದೇ ಕಡೆ ಇರಲಿ, ಸಡನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಇದು ಖಾಲಿ ಬಾಕ್ಸು, ದಿನಸಿ ಸಾಮಾನು ತುಂಬಿ ಎತ್ತಿಟ್ಕೊಂಡಿದ್ನಲ್ಲ ಅದು ಎಲ್ಲನೂ ಕೂಡ ಖಾಲಿ ಮಾಡಿಬಿಟ್ಟು ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಇನ್ನು ಊರಿಂದ ಮೊನ್ನೆ ಮಟನ್ ತಗೊಬಂದಿತ್ತು, ಬಾಕ್ಸ್ ಎಲ್ಲ ಇತ್ತು. ಇನ್ನು ಮೇಲ್ಗಡೆಗೆ ಎತ್ತಿಡೋಕ್ಕೆ ಹಸ್ಬೆಂಡೇ ಬರಬೇಕಿತ್ತು. ಸದ್ಯ ಅವ್ರು ಬರೋವರೆಗೂ ಅಲ್ಲೇ ಇಡ್ಲಿ ಅಂತ. ಇನ್ನು ಕುಡ್ಲೂ ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ನನ್ನ ಮಗನ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪೂರ್ತಿ ಹಿಂದೆಗಡೆಗೆ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮನೇಲಿ ಕವರ್ಗಳು, ಬ್ಯಾಗ್ಗಳು ಸಡನ್ನಾಗಿ ಸಿಗೋಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಹುಡುಕಾಟ ಮಾಡಬೇಕು. ಅದೆಲ್ಲನೂ ಕೂಡ ಮಡಚಿ ರ್ಯಾಕ್ ಒಳಗೆ ಹಾಕ್ಬಿಡೋಣ, ಸಡನ್ನಾಗಿ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಾದ್ರು ಅರ್ಜೆಂಟ್ ಕೆಲಸಗಳಿದ್ದಾಗ ಕೈಗೇನು ಬೇಕಾಗಿರೋ ಸಾಮಾನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟೋಗೋದು. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಎಮರ್ಜೆನ್ಸಿಗೆ ಊಟ ತೊಗೊಂಡು ಹೋಗೋಕ್ಕೂ ಬ್ಯಾಗ್ ಸಿಕ್ಕಿರಲ್ಲ, ಮತ್ತು ಏನಾದರೂ ಸಾಮಾನು ತಗೊಂಡು ಬರೋಕ್ಕೆ ಹೋಗ್ಬೇಕಾದ್ರೂ ಕೂಡ ಬ್ಯಾಗ್ ಸಿಕ್ಕಿರಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡೋದು. ಈ ಕಡೆ ಮಿಕ್ಸಿ ಜಾರ್ಗಳನ್ನ ಇಟ್ಟಿದ್ನಲ್ಲ, ಅಲ್ಲಿ ಸ್ವಲ್ಪ ಜಾಗ ಇತ್ತು. ಸೊ ಅದನ್ನು ಅಲ್ಲಿಗೆ ಇಡ್ತಾ ಇದ್ದೀನಿ. ಇನ್ನು ಮೀಶೋಯಿಂದ ತಂದಿದ್ದು ಕೆಳಗಡೆ ಮ್ಯಾಟ್ ಇತ್ತಲ್ಲ, ಸೊ ಅದನ್ನು ಕೂಡ ನಾನು ಅಲ್ಲೇ ರ್ಯಾಕ್ ಮೇಲೆ ಜೋಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಅಂಗಡಿ ಹತ್ರ ನಾನು ಕಾಫಿ ಟೀ ತೊಗೊಂಡು ಹೋಗೋಕ್ಕೆ ಬಾಟಲ್ಗಳಿತ್ತಲ್ಲ, ಅದನ್ನು ಕೂಡ ಒಂದೇ ಕಡೆ ಸಿಗೋ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ತುರಿಮಣೆನೂ ಕೂಡ ನನ್ನ ಮಗನ ಕೈಗೆ ಸಿಗದೆ ಇರೋ ರೀತಿ ಹಿಂದೆಗಡೆ ಹಾಕಿಡ್ತಾ ಇದ್ದೀನಿ. ಇನ್ನು ಕಾಫಿ ಟೀ ಕುಡಿಯೋದು ಅದು ನಾವು ಐಟಮ್ಗಳು ಹಾಕಿಸ್ತೀವಲ್ಲ, ಆವಾಗ ಜಾಸ್ತಿ ಐಟಮ್ ಹಾಕಿಸಿದಾಗ ಸ್ಕೀಮಲ್ಲಿ ಫ್ರೀ ಅಂತ ಕೊಡ್ತಾರೆ. ಸೊ ಆವಾಗ ಹಾಕಿಸ್ಕೊಬಿಟ್ಟಿದ್ವಿ, ಚೆನ್ನಾಗಿದೆ, ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಇನ್ನು ಎಣ್ಣೆನೂ ಕೂಡ ನಾನು ಕಟ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಕೊಬಿಟ್ಟಿದ್ದೆ. ಸೊ ಅದೆಲ್ಲ ಬಾಕ್ಸ್ ಒಳಗಡೆ ಹಾಗೆ ಉಳ್ಕೊಬಿಟ್ಟಿತ್ತು. ಅದನ್ನು ಕೂಡ ಎಣ್ಣೆ ಕ್ಯಾನ್ ಒಳಗಡೆ ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸುಮಾರು ಮೀಶೋಯಿಂದ ಐಟಮ್ ತಂದಮೇಲೆ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು 2-3 ಎಣ್ಣೆ ಪ್ಯಾಕೆಟ್ ಖಾಲಿನೇ ಆಗೋಯ್ತು. ಮೇಕ್ ಓವರ್ ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಇವಾಗ ಮಾಡ್ತಾಯಿದ್ದೀನಿ. ಹೇಳ್ತಾರಲ್ಲ, ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೆ ಅದರದ್ದೇ ಆದ ಟೈಮ್ ಇರುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಅದಕ್ಕೆ ಋಣ ಕೂಡಿ ಬಂತು ಅಂತ ಹೇಳ್ಬೋದು. ಎಲ್ಲನೂ ಕೂಡ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಈ ಥರದ್ದು ಇನ್ನೊಂದು ಬಾಕ್ಸ್ ಇದೇ ಥರದ್ದು ಕ್ಯಾಮ್ ತಂದು ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಈ ನಾನ್ ವೆಜ್ ಏನಾದರೂ ಮಾಡಿದಾಗ, ಕಬಾಬ್ ಏನಾದ್ರು ಮಾಡಿದಾಗ ಉಳಿದಿರೋ ಎಣ್ಣೆ ಇರುತ್ತಲ್ಲ, ಅದನ್ನು ಚಿಕ್ಕ ಪುಟ್ಟ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಕೋತಿದ್ದೆ. ಇದೇ ಥರ ಕ್ಯಾನ್ ತಂದು ಕೊಟ್ಟರೆ ಅದು ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಆರ್ಡ್ರ್ ಮಾಡಬೇಕು. ಆರ್ಡ್ರೇನೋ ಮಾಡಿಬಿಡ್ಬೋದು, ಬಟ್ ನನಗೆ ಇಲ್ಲಿ ಸ್ವಲ್ಪ ಜಾಗ ಹಿಂಸೆ. ಸೊ ಹಾಗಾಗಿ ಫೈನಲಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು, ಸ್ವಲ್ಪ ಬೆಳಕು ಕಮ್ಮಿ ಇದ್ದಿದ್ದರಿಂದ ಆವಾಗಲೇ ಹೇಳ್ದಂಗೆ ರಿಂಗ್ ಲೈಟ್ನ ಹಾಕ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಮಂಕು. ಇನ್ನು ಸ್ವಲ್ಪ ವಾಲುಗಳನ್ನೆಲ್ಲ ತಂದಿದ್ನಲ್ಲ, ಅದನ್ನು ಕೂಡ ಎಲ್ಲನೂ ಕೂಡ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ಕಡೆ ಹ್ಯಾಂಗ್ ಮಾಡಿದ್ದೀನಿ, ಫಸ್ಟೇ ಮಾಡಿ ಎತ್ತಿಟ್ಕೊಬಿಟ್ಟೆ ಅದು. ಇನ್ನು ನನ್ನ ಫೇವ್ರೆಟ್ ಐಟಮ್ ಮೀಶೋಯಿಂದ ತರಿಸಿದ್ದು, ಅದನ್ನು ನಾನು ಎಷ್ಟೊತ್ತಿಗೆ ಹಾಕ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಸೊ ಹಾಕ್ತೆ, ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಳ್ಳೆ ಲುಕ್ಕು. ಆ ಪಕ್ಕದಲ್ಲಿ ಹ್ಯಾಂಗ್ ಮಾಡಿದ್ದೀನ ಆ ಫ್ಲವರು ಮತ್ತು ಇಟ್ಟಿರೋದ್ರಿಂದ ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಇನ್ನೊಂದು ಹಾಕ್ಕೊಂಡು ಇದು ಹ್ಯಾಂಗ್ ಮಾಡೋದು ಕೊಟ್ಟಿದ್ದಾರೆ ಅಲ್ವಾ, ಸೊ ಅದನ್ನು ಎಂಟಿದು ಅದೇ ಥರ ಹಾಕಿದ್ದೀನಿ. ಅದು ಆರ್ಟಿಫಿಷಿಯಲ್ದು ಪ್ಲಾಂಟು 3 ಇತ್ತು, 3ರಲ್ಲಿ 3 ಯೂಸ್ ಮಾಡಿಬಿಟ್ಟಿದ್ದೀನಿ. ಈ ಕಡೆ ಏನಾದ್ರೂ ಬುದ್ಧ ಆ ಥರ ಏನಾದ್ರು ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ.
ಇನ್ನು ಈ ಕಡೆ ನಲ್ಲಿ ಹತ್ರನೂ ಕೂಡ ಒಂದು ಫಿಕ್ಸ್ ಮಾಡಿದ್ದೀನಿ. ಏನಕ್ಕಾದರೂ ಈ ಥರ ರಬ್ಬರ್ಗಳು ಆ ಥರ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು, ಮತ್ತು ಚಾಪಿಂಗ್ ಬೋರ್ಡ್ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹಾಕಿದ್ದೀನಿ, ಏನಾದ್ರು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು. ಈ ಥರ ವಾಲುಗಳು ತುಂಬಾ ಅಡ್ವಾಂಟೇಜು. ಈ ಥರ ಟೈಲ್ಸ್ಗಳಿಗೆ ಮೊಳೆಗಳೆಲ್ಲ ಹೊಡೆಯೋಕ್ಕಾಗಲ್ಲ ಅಲ್ವಾ. ಸೊ ಈ ಥರ ಇರೋದ್ರಿಂದ ತುಂಬಾ ಅಡ್ವಾಂಟೇಜು. ಇನ್ನು ನಲ್ಲಿಗೆ ಸೋಪುನ ಡಬ್ಬಿ ಇಡೋಕ್ಕೆ ಅಂತ ಒಂದು ತಂದಿದ್ನಲ್ಲ, ಅದನ್ನು ಕೂಡ ಫಿಕ್ಸ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ನನಗೆ ಇದು ಸ್ಟಾರ್ಟಿಂಗು ಐಡಿಯಾ ಸಿಗ್ತೇನೆ 2-3 ಸಲ ಹಾಕಿ ತೆಗೆದು ಕೊನೆಗೆ ಮೀಶೋದ್ರಲ್ಲೇ ನೋಡೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನನಗಂತೂ ಕೆಲವೊಂದು ಐಟಮ್ಗಳು ಯಾವ ಥರ ಫಿಕ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಮೀಶೋದ್ರಲ್ಲೇ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡ್ತಾಯಿದ್ದೀನಿ. ಒಂದು 2-3 ಐಟಮು ನೀವು ಇಲ್ಲಿ ನೋಡ್ತಿರ್ಬೋದು. ಕೆಳಗಡೆ ಇಟ್ಟು ಮತ್ತೆ ಕೆಳಗಡೆ ಬಿದ್ದು ಸೋಪೆಲ್ಲ ನೀರಾಗೋ ಬದಲು ಇದು ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಯೂಸ್ಫುಲ್ ಅಂತಲೇ ಅನ್ನಿಸ್ತಿದೆ. ಫ್ರೆಂಡ್ಸ್, ಫೈನಲಿ ಮಧ್ಯಾಹ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ಅಂದರೆ ಟೈಮ್ ಆಲ್ರೆಡಿ 9 ಗಂಟೆ ಆಯಿತು. ಸೊ ಇವಾಗ ಫಿನಿಷ್ ಮಾಡಿದೆ. ಅಂದರೆ ಮಧ್ಯ ಸ್ವಲ್ಪ ಗ್ಯಾಪ್ ಆಯಿತು. ನನ್ನ ಮಗ ಸ್ವಲ್ಪ ಎದ್ದಿದ್ನ ಅಲ್ವಾ, ಅವನು ಏನು ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಸೊ ಅವನನ್ನು ಸಮಾಧಾನ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಅವನು ಮಲಗಿದ ಮೇಲೆ ನಾನು ಕಂಟಿನ್ಯೂ ಮಾಡಿದ್ದು. ಅದಕ್ಕೆ ಸ್ವಲ್ಪ ಲೇಟೇ ಆಯಿತು. ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ಇನ್ನು ಹಸ್ಬೆಂಡ್ ಕೂಡ ಶಾಪಿಂದ ಬಂದಿಲ್ಲ. ಸೊ ಸಿಂಪಲಾಗಿ ಇಷ್ಟು ಜಾಗದಲ್ಲಿ ಹೆಂಗೆ ಮಾಡ್ಕೋಬೋದು ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಬೇರೆ ಮನೆ ಇರಲಿಲ್ವ ನಿಮಗೆ ಅಂತ. ನಾವು ಮನೆ ಹುಡುಕ್ತಿದ್ದಾಗ ನಮ್ಮ ಬಡ್ಜೆಟ್ಗೆ ಸಿಕ್ಕಿತ್ತು ಇದು. ಅಂದರೆ ಅವಾಗೆಲ್ಲ ರೆಂಟ್ ಆದರೆ 7,000 8,000 ಇತ್ತು. ಇನ್ನು ಲೀಸ್ಗಾದರೆ 5 ಲಕ್ಷ 6 ಲಕ್ಷ ಆ ಥರ ಇತ್ತು. ಸದ್ಯಕ್ಕೆ ಅಷ್ಟು ಅಮೌಂಟು ಬೇಡ ಅಂತ ಅವಾಗ ಅಂದ್ಕೊಂಡು ನಮ್ಮ ಬಡ್ಜೆಟ್ಗೆ ತಕ್ಕನಾಗಿ ನಾವು ಇದನ್ನು ಮಾಡ್ಕೊಂಡ್ವಿ. ಹಂಗಂತ ಅಂದ್ಬಿಟ್ಟು ನಮಗೆ ಈ ಮನೆ ಇಷ್ಟ ಇಲ್ವಾ ಅಂತ ಅಂದರೆ ನಿಜ ಆ ಥರ ಹೇಳೋಂಗೆ ಇಲ್ಲ. ನಮಗೆ ಈ ಮನೆ ತುಂಬಾ ಇಷ್ಟ. ಫ್ರೆಂಡು ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಬಿಸ್ನೆಸ್ ನೋಡ್ಕೋತಿದ್ದೆ. ಒಂದು 7 ಗಂಟೆಗೆಲ್ಲ ಅವರು ಅಂಗಡಿ ಹತ್ರ ಹೊರಟೋಗೋರು. ನಾನು ಒಂದು 4:15 5 ಗಂಟೆ ಆ ಥರ ಮಾರ್ನಿಂಗು ಎದ್ದು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿ ಆವಾಗ ವಾಷಿಂಗ್ ಮಿಷಿನ್ ಇರಲಿಲ್ಲ, ಬಟ್ಟೆನೂ ಕೂಡ ಕೈಲೇ ತೊಳಿತಿದೆ. ಮತ್ತು ಪೂಜೆ ಅದು ಇದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ನಾನು ಒಂದು 8 ಗಂಟೆ ವರ್ಷದಲ್ಲಿ ಅಥವಾ 8:15 ವರ್ಷದಲ್ಲಿ ನಾನು ಕೂಡ ಅಂಗಡಿಗೆ ಹೋಗ್ತಿದ್ದೆ. ಇನ್ನು ಅಷ್ಟೊತ್ತು ಹೋದರೆ ಒಂದು 8:30 ಇಲ್ಲಾಂದರೆ ಒಂದು 9 ಗಂಟೆ ಆ ಥರ ನಾನು ಅಂಗಡಿಗೆ ಹೋದರೆ ಇನ್ನು ನಾನು ಮನೆಗೆ ಬರ್ತಿದ್ದೆ 9:30 10 ಗಂಟೆ ಆ ಥರ. ಇನ್ನು ಅವರು ಕೂಡ ಡ್ಯೂಟಿಗೆ ಹೊರಟೋಗ್ಬಿಡೋರು. ಇನ್ನು ಅಂಗಡಿ ಹತ್ರ ನಾನು ಬಿಸ್ನೆಸ್ ನೋಡ್ಕೋತಿದ್ದೆ. ಇನ್ನು ಮನೆಯಲ್ಲಿ ಅಷ್ಟು ನಾನು ಜಾಸ್ತಿ ಮನೆ ಹತ್ರ ಇಲ್ಲೇ ಇರ್ತಿದ್ರಿಂದ ನಾವು ಜಾಸ್ತಿ ಮನೆಗೆ ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಬಡ್ಜೆಟ್ಟಿಗೆ ತಕ್ಕನಾಗಿ ನಾವು ಮನೆ ನೋಡ್ಕೊಂಡ್ವಿ. ಈ ಮನೆ ನಮಗಂತೂ ತುಂಬಾ ಇಷ್ಟ. ಆ ಥರ ಏನೂ ಇಲ್ಲ. ಮನೆ ಓನರ್ ಕೂಡ ಒಳ್ಳೆಯವರೇ, ಮತ್ತು ಅಂಗಡಿಗೂ ಹತ್ರ ಇದೆ. ಮತ್ತು ನಾವು ಫಸ್ಟು MG ಕೊಪ್ಪಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವಿ. ಸೊ ಅದು ಸ್ವಲ್ಪ ದೂರ ಅನ್ನಿಸ್ಬಿಟ್ಟು ಅಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಓನರ್ ಆಗಿರ್ಬೋದು ಎಲ್ಲ ಒಳ್ಳೆಯವರೇ. ಸ್ವಲ್ಪ ದೂರ ಇತ್ತು. ಇನ್ ಕೇಸ್ ಏನಾದ್ರು ಕರೆಂಟ್ ಇಲ್ಲದೆ ಇದ್ದಾಗ ಅಥವಾ ಯಾರು ಮನೆಗೆ ಗೆಸ್ಟ್ ಬಂದಾಗ ದೂರ ಆಗ್ತಿತ್ತು. ಕರೆಂಟ್ ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಇದು ಹತ್ರ ಇರೋದ್ರಿಂದ ಬಂದಾರು ರೆಸ್ಟ್ ಮಾಡ್ತಿದ್ವಿ. ಅದು ದೂರ ಇರೋದ್ರಿಂದ ಹೋಗಿ ಬರೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು. ಅದು ಬಿಟ್ಕೊಂಡ್ರೆ ಆ ಮನೆಯೂ ಕೂಡ ನಮಗೆ ಅಡ್ಜಸ್ಟ್ ಆಗಿತ್ತು. ಸೊ ಹಾಗಾಗಿ ನಾವು ಇಲ್ಲೇ ಹತ್ರದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಈ ಮನೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮನೆಯೂ ಇದು ಚೆನ್ನಾಗಿದೆ. ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕದು ಅಷ್ಟೇ, ಸಪ್ರೇಟ್ ರೂಮ್ ಇಲ್ಲ, ದೇವ್ರ ಮನೆ ಇಲ್ಲ. ಈ ಥರ ಚಿಕನ್ ಒಂದು ಸ್ವಲ್ಪ ಚಿಕನಲ್ಲ ಕಿಚನ್ ಸ್ವಲ್ಪ ಚಿಕ್ಕದು. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅಷ್ಟೇ. ಅವಾಗೆಲ್ಲ ನಾನು ಅಷ್ಟು ಬೆಳಿಗ್ಗೆ ಅಂಗಡಿಗೆ ಹೋಗು ಬಾ ಭಾನುವಾರ ದಿನ ರೆಸ್ಟ್ ಮಾಡು ಐಟಮ್ ಹಾಕ್ಸೋ ಅನ್ನೋದು. ಆವಾಗ ಆ ಕಡೆಗೆ ನಾವು ಜಾಸ್ತಿ ಟೈಮ್ ಕೊಡ್ತಿದ್ರಿಂದ ಇದಕ್ಕೆಲ್ಲ ಅಷ್ಟು ನಾವು ಜಾಸ್ತಿ ಟೈಮ್ ಕೊಡ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಹೇಗಿದ್ರು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಮನೆ ಹತ್ರನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಜಾಗದಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ. ಇದಂತೂ ಗ್ಯಾಸ್ ಅಂತೂ ಏನು ಚೇಂಜ್ ಮಾಡಿಲ್ಲ, ಇದು ಹೀಗೆ ಇದೆ. ಇದು ನನಗೆ ಎಂಟಿ ಬಿಟ್ಟಿದ್ದೀನಿ. ಇಲ್ಲೇನಾದರೂ ಸ್ವಲ್ಪ ಏನಾದರೂ ಬುದ್ಧ ಅಥವಾ ಏನಾದರೂ ಇಡೋಣ ಅಂತ ಇಟ್ಟಿದ್ದೀನಿ. ಈ ಥರ ಕೊಟ್ಟಿದ್ರಲ್ಲ ಇಟ್ಟಿದ್ದೀನಿ ನೋಡಿ. ಈ ಥರ ರೆಡಿ ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ಹೇಳಿ. ಅಥವಾ ಇಲ್ಲದೆ ಏನಾದ್ರು ಚೇಂಜ್ ಮಾಡ್ಬೋದಾ? ನನಗಂತೂ ಇದನ್ನು ಎಷ್ಟೊತ್ತಿಗೆ ಹಾಕ್ತೀನಪ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಅನ್ನಿಸ್ಬಿಟ್ಟಿತ್ತು. ಸೊ ಎಷ್ಟು ಆಗ್ತೆ ಇದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇಲ್ಲಿಗೆ ಇರೋ ಬರೋದನ್ನೆಲ್ಲ ತುಂಬಿಟ್ಟಿದ್ದೀನಿ.
ಜಾಗ ಇಲ್ಲ. ಸೊ ಇರೋದ್ರಲ್ಲಿ ಏನಿದೆ ಜಾಗದಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ. ಇನ್ನು ಡೈಲಿ ಅಂಗಡಿ ಹತ್ರ ತೊಗೊಂಡು ಹೋಗೋಕೆ ಏನಾದರೂ ಚಟ್ನಿ ಅದು ಇದು ತೊಗೊಂಡೋಗಿ ಸಡನ್ನಾಗಿ ಸಿಗಲ್ಲ ಬಾಕ್ಸ್ಗಳು ಅಂತ ಹೇಳ್ಬಿಟ್ಟು ಇದನ್ನು ಕೈಗೆ ಸಿಗೋಂಗೆ ಇಟ್ಟಿದ್ದೀನಿ. ಇನ್ನು ಈ ರ್ಯಾಕ್ಗಂತೂ ಇರೋ ಬರೋ ಐಟಮ್ಗಳನ್ನೆಲ್ಲನೂ ತುಂಬಿದ್ದೀನಿ. ಮನುಷ್ಯರೇನಾದ್ರು ಆಗಿದ್ದರೆ ಬಿಟ್ಬಿಡಿ ನನ್ನ ಅಂತ ಹೇಳಿರೋರು. ಸೊ ಇರೋ ಬರೋ ಐಟಮ್ಗಳನ್ನೆಲ್ಲ ಹಾಕಿದ್ದೀನಿ. ಸೊ ಪಾತ್ರೆ ಚಿಕ್ಕಕ್ಕೆ ಹಾಕ್ಕೊಂಡು ಹಿಂಸೆ ಆಗಿಬಿಟ್ಟಿತ್ತು. ಸೊ ದೊಡ್ಡದಕ್ಕೆ ಪಾತ್ರೆ ತುಂಬಿದ್ದೀನಿ. ಇನ್ನು ಕೆಳಗಡೆನೂ ಕೂಡ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಜಾಗ ಖಾಲಿ ಆಯಿತು, ಇಲ್ಲೂ ಕೂಡ ಜಾಗ ಖಾಲಿ ಆಯಿತು. ಇಷ್ಟೇ ನಾನು ಮೇಕ್ ಓವರ್ ಅಂತ ಮಾಡಿರೋದು. ಇದು ನಾನು ನನ್ನ ಅಡುಗೆ ಮನೇನ ರೆಡಿ ಮಾಡ್ಕೊಂಡಿರೋ ರೀತಿ ಮತ್ತು ಮೇಕ್ ಓವರ್ ಮಾಡ್ಕೊಂಡಿರೋ ರೀತಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಥವಾ ನಾನು ಮಾತಾಡುವಾಗ ಏನಾದರೂ ತಪ್ಪುಗಳಿದ್ದರೆ ಮಾತಾಡ್ತಿರ್ಬೇಕಾದ್ರೆ ದಯವಿಟ್ಟು ಏನೂ ಅಂದ್ಕೋಬೇಡಿ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟಾಗಲೂ ಜಾಗದಲ್ಲಿ. ಸೊ ಈ ಥರ ಮೇಕ್ ಓವರ್ ಮಾಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.